ಬಿಜೆಪಿ ಹೋರಾಟದ ನಡುವೆ ಶಾಕ್ ನೀಡಿದೆ ಕೇಂದ್ರ ಸರ್ಕಾರ. ಪೆಟ್ರೋಲ್ ಡೀಸೆಲ್ ಬಳಿಕ ಎಲ್ಪಿಜಿ ದರವನ್ನು ಕೂಡ ಹೆಚ್ಚಳ ಮಾಡಿದೆ. ಅಂದರೆ 50 ರೂಪಾಯಿ ಹೆಚ್ಚಳ ಆಗಿದೆ. ಬಿಜೆಪಿ ವಿರುದ್ಧ ರಾಜ್ಯ ಕಾಂಗ್ರೆಸ್ಗೆ ಹೊಸ ಅಸ್ತ್ರ ಸಿಕ್ಕಿದೆ. ಬೆಲೆ ಏರಿಕೆ ಜಾಸ್ತಿ ಆಗಿದೆ ನಮ್ಮ ಕಾರಣಕ್ಕಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟವನ್ನು ರೂಪಿಸಿ ನಿನ್ನೆಯಷ್ಟೇ ಮೈಸೂರಿನಲ್ಲಿ ಜನಾಕ್ರೋಶ ಯಾತ್ರೆಯನ್ನು ಆರಂಭ ಮಾಡಿದ್ದಾರೆ. ಮೈಸೂರಿನಿಂದ ಆರಂಭವಾದಂಥ ಜನಾಕ್ರೋಶ ಯಾತ್ರೆ 4 ಹಂತಗಳಲ್ಲಿ ರಾಜ್ಯದ ವಿವಿಧ ಪ್ರದೇಶಗಳಿಗೆ ಹೋಗುತ್ತೆ. ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾಕೆ ಬರಬೇಕು ಅಂದರೆ ಬೆಲೆ ಏರಿಕೆಯ ಕಾರಣಕ್ಕೆ ಬರಬೇಕು ಅನ್ನೋದು ಬಿಜೆಪಿಯ ವಾದ. ಆದರೆ ಇದೀಗ ಕೇಂದ್ರ ಬಿಜೆಪಿ ಸರ್ಕಾರ ಒಂದು ಗ್ಯಾಸ್ ಸಿಲಿಂಡರ್ನ ಬೆಲೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಯಾರ ವಿರುದ್ಧ ಹೋರಾಟ ಇದು? ಹೇಗೆ ಹೋರಾಟ ಇದು? ಬೆಲೆ ಏರಿಕೆ ಜನರ ಜೇಬು ಸುಡ್ತಾ ಇದೆ. ಬೆಲೆ ಏರಿಕೆಯಿಂದ ಜನ ಕಂಗೆಟ್ಟಿದ್ದಾರೆ. ಹಾಲಿನ ಬೆಲೆ ಜಾಸ್ತಿ ಆಗಿದೆ, ಕರೆಕ್ಟ್. ಅದು ರೈತರಿಗೆ ಹೋಗ್ತಾ ಇದೆ ಅಂಥೇಳಿ ಇನ್ನೊಂದು ವರ್ಷನಲ್ಲಿ ಹೇಳ್ತಾ ಇದ್ದಾರೆ. ಕರೆಂಟ್ ಬೆಲೆ ಜಾಸ್ತಿ ಆಗಿದೆ, ಕರೆಕ್ಟ್. ಹೀಗೆ ದಿನಬಳಕೆಯ ವಸ್ತುಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವೆ. ಇದೆಲ್ಲದರ ಮಧ್ಯೆ ಇದೀಗ ಕೇಂದ್ರ ಸರ್ಕಾರದ ಈ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿರೋದಿದೆಯಲ್ಲ, ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯ ಬಿಜೆಪಿ ಹೋರಾಟಕ್ಕಂತೂ ಹಿನ್ನಡೆ ಆಗುತ್ತೆ. ಸೊ ಹೀಗಾಗಿ ಎಲ್ಲೇ ಬಿಜೆಪಿ ಹೋರಾಟ ಮಾಡಿದ್ರು ಕಾಂಗ್ರೆಸ್ ಕೂಡ LPG ಹೋರಾಟ ಮಾಡುತ್ತೆ. ಸಬ್ಜೆಕ್ಟು ಅಂದ ಬೆಲೆ ಏರಿಕೆ, ಕೇಂದ್ರದವರು ಜಾಸ್ತಿ ಮಾಡಿದ್ರು ಅಂತ ಕಾಂಗ್ರೆಸ್ನವರು, ರಾಜ್ಯದವರು ಜಾಸ್ತಿ ಮಾಡಿದ್ರು ಅಂತ ಬಿಜೆಪಿನವರು. ಸೊ ಹೀಗಾಗಿ ಬಿಜೆಪಿ ಕಾಂಗ್ರೆಸ್ ಒಂದೇ ಸಬ್ಜೆಕ್ಟ್ ಮೇಲೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಜನಾಕ್ರೋಶ ಖಂಡಿತವಾಗೂ ಎರಡು ರೀತಿಯಲ್ಲಿ ನೋಡಬೇಕಾಗುತ್ತೆ ಇಲ್ಲಿ. ಸೊ ಹೀಗಾಗಿ ಬೆಲೆ ಏರಿಕೆಯ ಬಿಸಿಯ ಮಧ್ಯೆ ಹೀಗೆ ಕೇಂದ್ರ ಸರ್ಕಾರದ ನಡೆ ಇದೆಯಲ್ಲ, ರಾಜ್ಯ ಬಿಜೆಪಿಗೆ ಇದೊಂದು ರೀತಿ ಮುಜುಗರದ ಸಂದರ್ಭ ಅಂತ ಕಾಣಿಸುತ್ತೆ. ಬಿಜೆಪಿ ಇದನ್ನು ಯಾವ ರೀತಿ ಸಮರ್ಥನೆ ಮಾಡಿಕೊಳ್ಳುತ್ತೆ, LPG ಬೆಲೆ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಯಾವ ರೀತಿ ಹೋರಾಟವನ್ನು ರೂಪಿಸುತ್ತೆ ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ LN ಸ್ವಾಮಿ ಕೊಡ್ತಾರೆ. ಸ್ವಾಮಿ, ಗಮನಿಸ್ತಾ ಇದ್ದೀವಿ ರಾಜ್ಯ ಬಿಜೆಪಿ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದೆ ಬೆಲೆ ಏರಿಕೆ ಎನ್ನುವ ಸಬ್ಜೆಕ್ಟ್ ಮೇಲೆ. ಹೀಗೆ ಕೇಂದ್ರದ ಬಿಜೆಪಿಯು ಕೂಡ ಬೆಲೆ ಏರಿಕೆ ಮಾಡಿದೆ, ಅದೇ ಸಬ್ಜೆಕ್ಟ್ ಒಂದೇ, ಎರಡು ಪಕ್ಷಗಳ ಪ್ರೊಟೆಸ್ಟ್ ಬೇರೆ. ಯಾವ ರೀತಿ ಕನ್ಕ್ಲೂಷನ್ಗೆ ಬರಬೇಕಾಗತ್ತೆ ಜನ ಇಲ್ಲಿ ಅಂತ? ದಶರಥ, ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ದರ ಏರಿಕೆಯನ್ನ ಖಂಡಿಸಿ, ಅಂದ್ರೆ ರಾಜ್ಯದಲ್ಲಿ ಜನರ ಮೇಲೆ ದರ ಏರಿಕೆಯ ಬರೆ ಹಾಕ್ತಾ ಇದೆ ಎಂದು ವಿರೋಧಿಸಿ ಹೋರಾಟಕ್ಕೆ ಇಳಿದಿದೆ. ಒಂದು ಕಡೆ ಜನಾಂದೋಲನ ಪ್ರತಿಭಟನೆ ಆಯ್ತು, ಈಗ ರಾಜ್ಯಾದ್ಯಂತ ಜನಾಕ್ರೋಶ ಹೋರಾಟಕ್ಕೆ ನಿಂತಿದೆ. ಈ ಹೋರಾಟದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ರಾಜ್ಯ ಬಿಜೆಪಿ ನಾಯಕರಿಗೆ ಶಾಕ್ ಕೊಟ್ಟಿದೆ ಅನ್ನೋದು ಸ್ಪಷ್ಟ ಆಗ್ತಾ ಇರುವಂತದ್ದು. ಅಂದ್ರೆ ಒಂದು ಕಡೆ ಬೆಲೆ ಏರಿಕೆ, ಅಂದ್ರೆ ರಾಜ್ಯ ಸರ್ಕಾರದ ಒಂದು ನಿರ್ಧಾರದಿಂದ ಬೆಲೆ ಏರಿಕೆಗಳು ಜಾಸ್ತಿ ಆಗ್ತಾ ಇದೆ ಅನ್ನೋದು ಆರೋಪಿಸಿ ಅದನ್ನ ಖಂಡಿಸಿ ಬಿಜೆಪಿ ಹೋರಾಟಕ್ಕೆ ನಿಂತಿದೆ. ಜೊತೆಗೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡೋದ್ರ ಜೊತೆಗೆ ದಿನನಿತ್ಯದ ಬಳಕೆಯ ವಸ್ತುಗಳು ದರಗಳು ಹೆಚ್ಚಾಗ್ತಾ ಇದೆ ಅನ್ನೋದು ಈಗ ಬಿಜೆಪಿಯರ ಹೋರಾಟ. ಆದ್ರೆ ಈ ಹೋರಾಟದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲಿನ ಲೀಟರ್ಗೆ 2 ರೂಪಾಯಿನ ಸುಂಕ ವಿಧಿಸಿರೋದು ಮತ್ತಷ್ಟು ಶಾಕ್ ನೀಡಿರುವಂತದ್ದು. ಇದು ಬಿಜೆಪಿ ಹೋರಾಟದ ಜೊತೆಗೆ ಕಾಂಗ್ರೆಸ್ನವ್ರಿಗೂ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಿಕ್ಕಿರುವಂತ ಒಂದು ಹೊಸ ಅಸ್ತ್ರ. ಒಂದು ಕಡೆ ರಾಜ್ಯ ಬಿಜೆಪಿ ನಾಯಕರೇ ದರ ಏರಿಕೆ ಖಂಡಿಸಿ ಪ್ರತಿಭಟನೆಗೆ ಇಳಿದಿದ್ದಾರೆ. ಮತ್ತೊಂದು ಕಡೆ ಪ್ರತಿಭಟನೆಗೆ ಇಳಿದಿರೋ ಸಮಯದಲ್ಲೇ ಕೇಂದ್ರ ಸರ್ಕಾರ ಡೀಸೆಲ್ ಹಾಗೂ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿರೋದು ಎಲ್ಲೋ ಒಂದ್ ರೀತಿ ಬಿಜೆಪಿ ನಾಯಕರಿಗೆ ಹಿಂದೇಟ ಆಗುತ್ತೆ ಅನ್ನೋದು ಸ್ಪಷ್ಟವಾಗಿದೆ ಅಂತದ್ದು. ಈ ಜೊತೆಗೆ ಈ ಹೋರಾಟದ ನಡುವೆ ಕಾಂಗ್ರೆಸ್ ಮತ್ತೆ ರಾಜ್ಯ ಬಿಜೆಪಿ ವಿರುದ್ಧ, ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಿಂತಿರೋದು. ಡೀಸೆಲ್ ಪೆಟ್ರೋಲ್ ಏರಿಕೆಯಿಂದಲೇ ದಿನನಿತ್ಯದ ವಸ್ತುಗಳ ಬೆಲೆಗಳು ಹೆಚ್ಚಾಗ್ತದೆ, ಎಲ್ಲಾ ರೀತಿಯ ಒಂದು ದರಗಳನ್ನು ಹೆಚ್ಚಿಸಬೇಕಾಗುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಈ ಜನರಿಗೆ ಬರೆ ಮೇಲೆ ಬರೆ ಎಳಿತಾ ಇದೆ ಅನ್ನೋದು ಈಗ ಕಾಂಗ್ರೆಸ್ ನಾಯಕರ ಆರೋಪ. ಹಾಗಾಗಿ ಜನಾಕ್ರೋಶಕ್ಕೆ ವಿರುದ್ಧವಾಗಿ, ಬಿಜೆಪಿಯ ಜನಾಕ್ರೋಶಕ್ಕೆ ವಿರುದ್ಧವಾಗಿ ಈಗ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ದರ ಏರಿಕೆಯನ್ನ, ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆಯನ್ನ ಖಂಡಿಸಿ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಒಂದು ಕಡೆ ಬಿಜೆಪಿ ಯಾವ ರೀತಿ ದರ ಏರಿಕೆಯನ್ನ ಖಂಡಿಸಿ ಹೋರಾಟ ಮಾಡ್ತಾ ಇತ್ತು, ರಾಜ್ಯ ಸರ್ಕಾರದ ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡಿತ್ತು. ಈಗ ಅದೇ ಆರೋಪದ ಪ್ರತ್ಯಾಸ್ತ್ರವನ್ನ
ಬಿಜೆಪಿಯ ಮೇಲೆ ಬಿಡೋದಕ್ಕೆ ಕಾಂಗ್ರೆಸ್ ನಾಯಕರು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಾಮಾಜಿಕ ಜಾಲತಾಣದಲ್ಲೂ ಸಾಕಷ್ಟು ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ಈ ದರ ಏರಿಕೆಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಈಗ ಯಾವ ರೀತಿ ಉತ್ತರ ಕೊಡ್ತಾರೆ ಎಂಬ ಪ್ರಶ್ನೆಯನ್ನ ಮಾಡಿರುವಂತದ್ದು. ಹಾಗಾಗಿ ಒಂದು ಕಡೆ ಜನಾಕ್ರೋಶದ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರಿಗೆ ಈಗ ದರ ಏರಿಕೆ ಅಂದ್ರೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಮತ್ತೊಂದು ಪ್ರತ್ಯಾಸ್ತ್ರ ಸಿಕ್ಕಿರುವಂತದ್ದು. ದರ್ಶನ್. ಎಸ್, ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ.